ಅವಳನ್ನ ಕರ್ಕೊಂಬರೋ ಪೂರ್ಣ. ಬೇಡ, ಅವಳನ್ನ ಮನೆಗೆ ಕರ್ಕೊಂಡ್ ಬರೋದು ಬೇಡ. ಎಲ್ಲಾದ್ರೂ ಹೊರಟೋಗ್ಲಿ, ನಮ್ಮ ಕಣ್ಣು ಮುಂದೆ ಬರೋದೇ ಬೇಡ. ಮನೆ ಬಿಟ್ಟು ಹೋದೋಳು ಬರಲೇಬಾರ್ದಾಗಿತ್ತು. ಅವಳನ್ನ ಮನೆಗೆ ಸೇರಿಸ್ಕೊಂಡು ತಪ್ಪು ಮಾಡಿದೆ. ನೀವು ಅವಳನ್ನ ಮನೆಗೆ ಸೇರಿಸೋದು ಬೇಡ ಅಂತ ಹೇಳಿದ್ರಿ. ಏನ್ ಮಾಡ್ಲಿ? ನನ್ನ ಹೆತ್ತ ಮಗಳು ಅನ್ನೋ ಮಮಕಾರದಿಂದ ನಿಮ್ ಮಾತನ್ನ ಮೀರಿ ಅವಳನ್ನ ಮನೆಗೆ ಸೇರಿಸ್ಕೊಂಡು ಕ್ಷಮಿಸ್ತೀನಿ. ತುಂಬಾ ದೊಡ್ಡ ತಪ್ಪು ಮಾಡ್ತೀನಿ. ಶಾಖನಂತ ಮಗಳನ್ನ ಹೆರೋಕ್ಕಿಂತ ಪಂಜೆ ಆಗಿದ್ದಿದ್ರು ನನಗೆ ಯಾವ ಬೇಜಾರು ಇರಲಿಲ್ಲ. ಅಂತ ಹೆಣ್ಮಗುನ ಹೆತ್ತ ಪಾಪಿರಿ ನಾನು. ನಿಮ್ ಫ್ಯಾಮಿಲಿ ಇದೆಯಲ್ಲ, ನಿಮ್ ಫ್ಯಾಮಿಲಿ ಅಪ್ಶಕುನದ ಫ್ಯಾಮಿಲಿ. ನಿಮ್ ಫ್ಯಾಮಿಲಿಯಲ್ಲಿ ಯಾವ ಕಾರ್ಯಕ್ರಮಗಳು ಸರಿಯಾಗಿ ನಡೆಯಲ್ಲ. ಕಂಡಿದ್ದೀನಿ ನಾನು. ದೇವ್ರಂಥವ್ರಂತೆ, ದೇವ್ರಂಥವ್ರು. ಅಂಥವ್ರಿಗೆ ನಿಮ್ಮನೆ ಹೆಣ್ಮಕ್ಳೇ ಆಗಬೇಕಾಗಿತ್ತ. ಅಕ್ಕನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅವಳು ಬೇರೆ ಒಂದ್ ಜೊತೆ ಓಡ್ ಹೋದ್ಮೇಲೆ ಪಾಪ ತಂಗಿನ ಎರಡನೇ ಸಂಬಂಧವಾಗಿ ಮನೆ ತುಂಬಿಸ್ಕೊಂಡ್ರು. ಯಾಕೆ ಯಾಕೆ ಜಗತ್ತಲ್ಲಿ ಬೇರೆ ಹೆಣ್ಮಕ್ಳೇ ಅವರಿಗೆ ಸಿಗ್ಲಿಲ್ವಾ? ಇಷ್ಟ್ರ ಮೇಲೆ ನಮಗ್ ಗೊತ್ತಾಗಲ್ವಾ? ನಿಮ್ ಮಗಳಿಗೂ ಈ ಹುಡುಗನಿಗೂ ಮದುವೆಗ್ ಮುಂಚೆನೆ ಏನೋ ಕಿತಾಪತಿ ನಡೆದಿರ್ಬೇಕು. ಅದಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ರಾಧಿಕಾ, ಆಗಿದ್ದನ್ನೆಲ್ಲ ಮರ್ತ್ಬಿಡು. ಹೀಗೆ ನೀನು ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗತ್ತೆ. ಅಳ್ಬೇಡ. ಶಾಖ ಎಲ್ಲಿ ಹೋದ್ಲು ಏನೋ, ತುಂಬಾ ಭಯ ಆಗ್ತಿದೆ. ರಾಧಿಕಾ, ಇಷ್ಟೆಲ್ಲ ಆದ್ಮೇಲೂ ನೀನು ವಿಶಾಖನ್ ಬಗ್ಗೆ ಯೋಚಿಸ್ತಾ ಇದೆಯಾ? ಅವಳು ಯಾರ ಬಗ್ಗೆನೂ ಯೋಚಿಸಲ್ಲ. ನೀನ್ಯಾಕೆ ಅವಳ ಬಗ್ಗೆ ಯೋಚಿಸ್ತಾ ಇದೆಯಾ? ಎಲ್ಲಾದ್ರೂ ಹೋಗ್ಲಿ ಬಿಡು.
ವಿಶಾಖ ತಪ್ಪು ಮಾಡಿದಾಳೆ ನಿಜ. ಆದ್ರೆ ಅವಳು ಯಾವುದೋ ಒತ್ತಡಕ್ಕೆ ಸಿಕ್ಕಿ ಈ ರೀತಿ ಮಾಡಿರ್ತಾಳೆ. ಅವಳ ಮನಸ್ಸಲ್ಲಿ ದೋಷ ಇಲ್ಲ. ಅವಳ ಸ್ವಂತ ಬುದ್ಧಿಯಿಂದ ಹೀಗ್ ಮಾಡಿರಲ್ಲ. ಇಲ್ಲ ರಾಧಿಕಾ, ವಿಶಾಖ ಯಾವಾಗ್ಲೂ ಸ್ವಾರ್ಥಿ. ಅವಳಿಗೆ ಯಾರ ಮಾನ ಮರ್ಯಾದೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ತಾನ್ ಮಾತ್ರ ಸುಖವಾಗಿರ್ಬೇಕು ಅನ್ನೋ ಸ್ವಭಾವ ಅವಳದು. ಅವಳಿಗೋಸ್ಕರ ಯೋಚನೆ ಮಾಡ್ತಾ ನೀನ್ ಕೊರಗೋದ್ರಲ್ಲಿ ಅರ್ಥನೇ ಇಲ್ಲ. ರಾಧಿಕಾ, ಇನ್ ಮುಂದೆ ನೀನು ವಿಶಾಖನ ಹೆಸರನ್ನ ಎತ್ಬೇಡ. ಆದ್ರೆ ಪಾಪ ವಿಶಾಖ. ರಾಧಿಕಾ, ಇನ್ ಮುಂದೆ ಅವಳ ಹೆಸರನ್ನ ಎತ್ತೋ ಹಾಗಿಲ್ಲ ಅಷ್ಟೇ. ರಾಧಿಕಾ, ನೀನ್ ಹೀಗೆ ಡಲ್ ಆಗಿರೋದು ನಂಗೆ ನೋಡಕ್ಕಾಗಲ್ಲ. ಮೊನ್ನೆಯಿಂದ ಒಂದ್ ನಿಮಿಷ ಕೂಡ ನಾವಿಬ್ರು ಒಟ್ಟಿಗೆ ಇಲ್ಲ, ಒಂದ್ ಮಾತು ಆಡಿಲ್ಲ. ಹಾಗಿರುವಾಗ ವಿಶಾಖನ್ ಬಗ್ಗೆ ನಿಂತ್ಕೊಂಡು ನೀನು ಅಳ್ತಾ ಇದ್ರೆ ನನಗೆ ಬೇಜಾರಾಗಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊ, ಜಾಣಿ ಅಲ್ವಾ? ಸರಿ, ನಿನ್ನ ಫೋನ್ ರಿಸೀವ್ ಮಾಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಹಲೋ ರಾಧಿಕಾ, ನಾನ್ ವಿಶಾಖ. ವಿಶಾಖ ಎಲ್ಲ ಇದೆಯಾ? ಸಾರಿ ರಾಧಿಕಾ, ನನ್ ಮನೆ ಬಿಟ್ಟು ಬರ್ದೆ, ವಿಧಿನೇ ಇರ್ಲಿಲ್ಲ. ಸುಗೀತಾ, ಬೇರೆ ಒಳ್ಳೆ ಗಂಡ ಸಿಗೋದಕ್ಕೆ ಸಾಧ್ಯನಾ? ಈ ಕಡೆ ನಾನ್ ಪ್ರೀತಿಸಿದ ಹುಡುಗನು ಜೈಲ್ ಸೇರ್ಸ. ಅಪ್ಪ ನೋಡಿದ್ರೆ ಹೋಗಿ ಹೋಗಿ ಆ ಮುದ್ಕನಿಗ್ ನನ್ನನ್ ಕಟ್ಟೋದಕ್ ನೋಡಿದ್ರು. ರಾಧಿಕಾ, ಒಟ್ಟಲ್ಲಿ ನನ್ನ ಹಣೆ ಬರಹನೇ ಸರಿ ಇಲ್ಲ. ಏಯ್, ಅಲ್ಲಿ ನೋಡ. ರಾಧಿಕಾ, ಈ ಮದ್ವೆ ಏನಾದ್ರೂ ಆಗಿದ್ರೆ ನಾನ್ ಸುಖವಾಗಿ ಇರ್ತಾ ಇರ್ಲಿಲ್ಲ. ಅದಕ್ಕೆ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನಾನೀಗ ತುಂಬಾ ಕಷ್ಟದಲ್ಲಿದ್ದೀನಿ. ಅದಕ್ಕೆ ಈಗ ವಿಶಾಖ, ವಿಶಾಖ ಏನಾಯ್ತು? ಇಲ್ಲ, ಮಾತಾಡು ವಿಶಾಖ. ವಿಶಾಖ, ವಿಶಾಖ, ಹಲೋ ಹಲೋ ವಿಶಾಖ, ಹಲೋ ಹಲೋ.
ರಾಧಿಕಾ ಯಾಕೆ ಗಾಬರಿ ಆಗಿದ್ಯಾ? ಯಾರ್ದು ಕಾಲು? ರಾಧಿಕಾ ಯಾರ್ದು ಕಾಲು? ಅದು ಮನೆಯಿಂದ. ಮೊದಲೇ ಅದ್ರ ಬಗ್ಗೆ ಯೋಚಿಸ್ತಾ ಇದೆಯಾ? ಅದ್ರ ಮಧ್ಯೆ ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಅದ್ರ ಬಗ್ಗೆನೇ ಮಾತಾಡಿರ್ತಾರೆ. ಸುಮ್ಮನೆ ಬಿಟ್ರೆ ರಾತ್ರಿ ಇಡೀ ಅಪ್ಪ ಅಮ್ಮ ಅಂತ ನೆನ್ಸ್ಕೊಂಡು ಹತ್ಕೊಂಡು ಮಲಗಿರ್ತೀಯ. ಹಲೋ ಮೇಡಮ್, ನಮ್ಮ ಕಡೆ ಒಂದು ಸ್ವಲ್ಪ ನೋಡಿ. ವಿಶಾಖನ್ ಬಗ್ಗೆ, ಮನೆ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ವಿಶಾಖ ಸತ್ರು ನೀನು ಸರಿ, ನೀವು ಮಲ್ಕೊಳ್ಳಿ, ನಾನು 1 ನಿಮಿಷ ಬಂದೆ. ನೀನೆಲ್ಲಿಗೆ ಹೋಗ್ತೀಯ? ಅದು ಹಾಂ, ಕುಡಿಯೋಕೆ ನೀರು ತಂದಿಲ್ಲ, ನೀರು ತಗೊಂಡು ಬರ್ತೀನಿ. ಶಾಖ ಯಾಕೆ ಅರ್ಧಕ್ಕೆ ಮಾತು ನಿಲ್ಲಿಸ್ಬಿಟ್ಲು? ಅವಳೇನಾದ್ರೂ ತೊಂದರೆನಲ್ಲಿದ್ದಾಳ? ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಅವಳಿಗೇನು ತೊಂದರೆ ಆಗ್ತಾ ಇರೋ ಹಾಗೆ ನೋಡ್ಕೋ ಕೃಷ್ಣ. ಅತ್ತೆ, ಬೆಳಿಗ್ಗೆ ಎದ್ದಾಗಿಂದ ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ರಿ? ಅದೇ ಆ ಹಾಳಾದವನು ಪ್ರಣವ್ ಮನೆಗೆ. ನೀವೇನು ಹುಡುಕೋ ಪ್ರಯತ್ನ ಮಾಡ್ಲಿಲ್ವಲ್ಲ? ಇಡೀ ರಾತ್ರಿ ನಂಗೆ ನಿದ್ದೆ ಬರ್ಲಿಲ್ಲ. ಏನೇನೋ ಕೆಟ್ಟ ಕೆಟ್ಟ ಯೋಚನೆ. ಪಾಪ ವಿಶಾಖ ದಾರಿ ಹೋಗುವಾಗ ಏನಾದ್ರೂ ಆಗಿದ್ರೆ ಆ ಹುಡುಗನ್ಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ. ನಾನು ಗದ್ರಿಸ್ ಕೇಳ್ದೆ. ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದೆ, ಆಮೇಲೆ ಎಲ್ಲಿ ಹೋದ್ಲೋ ಗೊತ್ತಿಲ್ಲ ಅಂದ. ವಿಶಾಖನ್ಗೆ ಏನೋ ತೊಂದರೆ ಆಗಿರುತ್ತೆ ಪಾಪ ಅಲ್ವೇ? ನಾನ್ ಪಡ್ಕೋತಾ ಇದ್ದೀನಿ, ನೀನ್ ಒಂದು ಮಾತು ಆಡದೆ ಒಳಗೆ ಹೋಗ್ತಾ ಇದೆಯಲ್ಲ. ನಿನ್ ಕರಳು ಚುರುಕ್ ಅಂತ ಅನ್ನಿಸ್ಲಿಲ್ವಾ? ವಿಶಾಖನ್ ಬಗ್ಗೆ ನಿಂಗೆ ಯೋಚನೆನೇ ಇಲ್ವಾ? ನಿನ್ನೆ ಕೇಳ್ತಾ ಇರೋದು, ಅವಳ ಬಗ್ಗೆ ನಿನ್ಗೆ ಯೋಚನೆ ಇಲ್ವಾ ಅಂತ. ಇಲ್ಲ ಅತ್ತೆ, ಖಂಡಿತವಾಗ್ಲೂ ಇಲ್ಲ. ಶಕ್ಕಂಗೆ ಏನೇ ಆದ್ರೂ ಅದಕ್ಕೆ ಅವಳೇ ಹೊಣೆ. ಅವಳ ಕರ್ಮನ ಅವಳು ಅನುಭವಿಸ್ತಾಳೆ ಬಿಡಿ. ವಿಶಾಖ, ಅಪ್ಪ ಅಮ್ಮನ ಪ್ರೀತಿ ಕಾಳಜಿ ವಿಷಯದಲ್ಲಿ ನೀನು ನನ್ನದೃಷ್ಟೇ ಕಡೆ, ನನ್ನದೃಷ್ಟೇ.
ಅಜ್ಜಿ, ರಾಧಿಕಾ, ವೃದ್ಧಾಶ್ರಮಕ್ಕೆ ಕೊಡಕ್ಕೆ ಅಂತ ಹೊಸ ಬಟ್ಟೆಗಳನ್ನೆಲ್ಲ ತರಿಸಿದ್ದೀನಿ. ಆಮೇಲೆ ಆ ಲಿಸ್ಟಲ್ಲಿರೋ ಸಾಮಾನೆಲ್ಲ ಸರಿಯಾಗಿದೆಯಾ ಅಂತ ಒಂದ್ಸತಿ ನೋಡಿ ಹೇಳ್ಬಿಡ್ತೀಯಾ? ಅದು ಅಜ್ಜಿ, ಸುಜಾತ ನೋಡಿದ್ರೆ ಆಗಲ್ವಾ? ಸುಜಾತ ನೋಡ್ತಿದ್ದಾಳೆ, ಆದ್ರೆ ನೀನು ಒಂದ್ಸತಿ ಬಂದು ನೋಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅಷ್ಟೇ. ಸರಿ ಅಜ್ಜಿ, ನಾನು ಬರ್ತೀನಿ. ಸರಿ. ಗೌರಿ, ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಡಮ್ಮ. ಹಲೋ ಹಲೋ ರಾಧೆ, ನಾನು ವಿಶಾಖ. ವಿಶಾಖ, ಎಲ್ಲ ಇದೆಯಾ? ರಾತ್ರಿ ಎಲ್ಲ ನೀನ್ ಫೋನ್ ಮಾಡ್ತೀಯ ಅಂತ ನಾನು ಕಾದೆ. ಯಾಕೆ ಫೋನ್ ಮಾಡ್ಲಿಲ್ಲ? ಸತ್ಯ, ನೀನಾದ್ರೂ ಒಬ್ಳು ನನ್ನ ಜೊತೆ ಇದೆಯಲ್ಲ. ಆದ್ರೆ ಈಗ ನಾನು ವಿಶಾಖ, ಹಲೋ, ವಿಶಾಖ, ವಿಶಾಖ ಏನಾಯ್ತು? ಮಾತಾಡು ವಿಶಾಖ. ಹಲೋ ಹಲೋ ಹಲೋ. ರಾಧಿಕಾ, ಯಾರಮ್ಮ ಫೋನು? ಅದು ಅಜ್ಜಿ, ಯಾರು ಅಂತ ಗೊತ್ತಿಲ್ಲ. ನಾನು ಹಲೋ ಹಲೋ ಅಂತ ಹೇಳ್ತಾನೆ ಇದ್ದೀನಿ, ಯಾರು ಮಾತಾಡ್ತಾ ಇರಲಿಲ್ಲ. ಅಮ್ಮೋರೆ, ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಆಗಿದೆ, ಆದ್ರೆ ಅಲ್ಲೊಂದು ಸೂಟ್ ಕೇಸ್ ಇದೆ, ಅದರಲ್ಲಿ ಸೀರೆ ಬಟ್ಟೆ ಅದೆಲ್ಲ ಇದೆ. ಏನ್ ಮಾಡೋದು ಅಮ್ಮೋರೆ? ಸೀರೆನಾ? ಇನ್ಯಾರ್ದು? ಅವಳ್ದೆ, ಆ ವಿಶಾಖದು. ನೋಡು, ಅವಳಿಗೆ ಸೇರಿದಂತ ಯಾವುದೇ ವಸ್ತು ಕೂಡ ಈ ಮನೆಯಲ್ಲಿ ಇರಬಾರ್ದು. ಎಲ್ಲ ತಗೊಂಡೋಗಿ ತಿಪ್ಪೆಗೆ ಬಿಸಾಕು, ಇಲ್ಲ ಸುಟ್ಟು ಹಾಕು. ಹೋಗು. ಆಯ್ತು ಅಮ್ಮೋರೆ. ಒಳ್ಳೆ ಹೊತ್ತಲ್ಲಿ ಇವಳ ಹೆಸರು ಯಾಕೆ ಒಂದ್ಸಲ ಹಾಳಾಗುತ್ತೆ. ಬರೀ ವಿಶಾಖನ್ ಹೆಸರೆತ್ತಿದ್ರೆ ಮನೆಯಲ್ಲಿ ಎಲ್ಲರೂ ಕೋಪ ಮಾಡ್ಕೋತಾರೆ. ನಾನು ಅವಳ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತ ಏನಾದರೂ ಗೊತ್ತಾದ್ರೆ